ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂಥದ್ದು, ಇವತ್ತು ಆಗಬಹುದಾದಂಥ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಬೆಂಗಳೂರು ಪೊಲೀಸರು ವೀಕೆಂಡ್ನಲ್ಲಿ ಮಿಡ್ ನೈಟ್ ಬಿಗ್ ಆಪರೇಷನ್ ಮಾಡಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಅನೈತಿಕ ಚಟುವಟಿಕೆಗಳ ಶಂಕೆ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದ ಪೊಲೀಸರು ರೇಡ್ ಅನ್ನು ನಡೆಸಿದರು. ಡ್ರಗ್ಸ್ ಸೇರಿದಂತೆ ಅನೈತಿಕ ಚಟುವಟಿಕೆಯಲ್ಲಿ ಭಾಗಿ ಶಂಕೆ ಹಿನ್ನೆಲೆಯಲ್ಲಿ 25ಕ್ಕೂ ಹೆಚ್ಚು ಆಫ್ರಿಕನ್ ಪ್ರಜೆಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹಿಳೆಯರು ಸೇರಿದಂತೆ ಸಾಕಷ್ಟು ಜನರನ್ನು ಆಫ್ರಿಕನ್ ಪ್ರಜೆಗಳನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಪೊಲೀಸರ ಕಾರ್ಯಾಚರಣೆ ವೇಳೆ ವಿದೇಶಿ ಯುವತಿಯರು ಹೈಡ್ರಾಮವನ್ನು ಮಾಡಿದ್ರು, ಬಾಯಿ ಬಡ್ಕೊಂಡು ಚೀರಾಡಿದ್ರು. ಕೆಲವರು ಪೊಲೀಸರನ್ನ ಕಂಡೊಡನೆ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಪೊಲೀಸರು ಚೇಸ್ ಮಾಡಿ ಹಿಡಿತಾ ಇದ್ದಂತೆ ಚೀರಾಡಿದ್ದಾರೆ. ಕೆಲವರು ಪೊಲೀಸರ ಕಣ್ತಪ್ಪಿಸಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಚರ್ಚ್ ಸ್ಟ್ರೀಟ್ನಲ್ಲಿ ಓರ್ವ ವಿದೇಶಿ ಯುವಕನನ್ನ ವಶಕ್ಕೆ ಪಡೆಯಲಿಕ್ಕೆ 6 ಜನ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪೊಲೀಸ್ ಜೀಪ್ ಹತ್ತಿಸುವಲ್ಲಿ ಪೊಲೀಸರು ಹೈರಾಣಾದರು. 60 ಜನರ ಪೊಲೀಸ್ ಟೀಮ್ನೊಂದಿಗೆ ಖುದ್ದು ಕೇಂದ್ರ ವಿಭಾಗ ಡಿಸಿಪಿ ಶ್ರೀನಿವಾಸ್ ಗೌಡ ಫೀಲ್ಡ್ಗಿಳಿದ್ರು. 2 ಎಸಿಪಿ, 6 ಜನ ಇನ್ಸ್ಪೆಕ್ಟರ್, 10 ಜನ ಸಬ್ ಇನ್ಸ್ಪೆಕ್ಟರ್, 20 ಮಹಿಳಾ ಪಿಸಿ ಮತ್ತು 20 ಪುರುಷ ಕಾನ್ಸ್ಟೇಬಲ್ಗಳನ್ನು ಮಿಡ್ ನೈಟ್ ಆಪರೇಷನ್ನಲ್ಲಿ ಭಾಗಿಯಾಗುವಂತೆ ಅವರೆಲ್ಲ ಸಿಬ್ಬಂದಿ ಬಂದಿದ್ದರು. ಏಕಕಾಲದಲ್ಲಿ 3 ಕಡೆಗಳಿಂದ ಪೊಲೀಸರು ದಾಳಿಯನ್ನು ಮಾಡಿದ್ರು. ಎಂಜಿ ರೋಡಿಂದ ಒಂದು ತಂಡ, ಚರ್ಚ್ ಸ್ಟ್ರೀಟ್ನಿಂದ ಒಂದು ತಂಡ, ಬ್ರಿಗೇಡ್ ರೋಡಿಂದ ಮತ್ತೊಂದು ಪೊಲೀಸ್ ತಂಡ ದಾಳಿಯನ್ನು ಮಾಡಿದ್ದಾರೆ. ಜ್ಯೋತಿ ಯೋಜನೆಗೆ ಇಂದಿನಿಂದಲೇ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ನೀಡಲಾಗಿದೆ. ಮಾಸಿಕ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ಪಡೆಯಲಿಕ್ಕೆ ಇಂದಿನಿಂದಲೇ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ನೀಡಲಾಗಿದ್ದು, ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ಗಳಲ್ಲಿ ಅರ್ಜಿ ಹಾಕಬಹುದು. ಇನ್ನು ಬೆಂಗಳೂರು 1, ಕರ್ನಾಟಕ 1, ಗ್ರಾಮ್ 1ನಲ್ಲೂ ಕೂಡ ಅರ್ಜಿ ಸಲ್ಲಿಸಬಹುದು. ನಾಡ ಕಚೇರಿ, ವಿದ್ಯುತ್ ಕಚೇರಿಗಳಲ್ಲೂ ಕೂಡ ನೋಂದಣಿ ಮಾಡಿಸಬಹುದು. ಆಧಾರ್ ಸಂಖ್ಯೆ, ವಿದ್ಯುತ್ ಖಾತೆ ಸಂಖ್ಯೆ, ಮೊಬೈಲ್ ಸಂಖ್ಯೆ ನಮೂದಿಸಬೇಕು. ಹಾಗೂ ಗೊಂದಲ ಇದ್ದರೆ ಸಹಾಯವಾಣಿ 1912ಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಭಾಗ್ಯದ 10 ಕೆಜಿ ಅಕ್ಕಿ ರಾಜ್ಯ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದಿಟ್ಟಿದೆ. ಅನ್ಯ ರಾಜ್ಯಗಳಿಂದ ಅಕ್ಕಿ ಖರೀದಿ ಬಗ್ಗೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಅಕ್ಕಿ ಹೊಂದಿಸಲಿಕ್ಕೆ ಸರ್ಕಾರ ಸಭೆ ಮೇಲೆ ಸಭೆ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಿತು. ಆಹಾರ ಸಚಿವ KH ಮುನಿಯಪ್ಪ ಅಧಿಕಾರಿಗಳು ಭಾಗಿಯಾಗಿದ್ದರು. ಇನ್ನು ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು, ತೆಲಂಗಾಣದ ಸಿಎಂ ಜೊತೆ ನಾನೇ ಅಕ್ಕಿ ನೀಡುವಂತೆ ಕೇಳಿದ್ದೇನೆ, ಅಲ್ಲೂ ಅಕ್ಕಿ ಸಿಗ್ತಾ ಇಲ್ವಂತೆ, ನಮ್ಮ CSಗೆ ಮಾತಾಡೋಕೆ ಹೇಳಿದ್ದೀನಿ ಅಂತ ಹೇಳಿದರು. ಇದೇ ವೇಳೆ ವಿಜಯೇಂದ್ರ ಕಮಿಷನ್ ಆರೋಪಕ್ಕೂ ಸಿಎಂ ಟಾಂಗ್ ಕೊಟ್ಟರು. ಆಹಾರ ಸಚಿವ KH ಮುನಿಯಪ್ಪ ಕೂಡ ಮಾತನಾಡಿದ್ದಾರೆ. ಅಲ್ಲಿ ಅಕ್ಕಿ ಸಿಗ್ತಾ ಇಲ್ವಂತೆ ತೆಲಂಗಾಣದಲ್ಲಿ. ಆಂಧ್ರದವ್ರ ಜೊತೆ ನಮ್ಮ ಚೀಫ್ ಸೆಕ್ರೆಟರಿ ಮಾತಾಡಕ್ಕೆ ಹೇಳಿದ್ದೀನಿ. ಛತ್ತೀಸ್ಗಢ ಅವರು 1.5 ಲಕ್ಷ ಟನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. 1.5 ಲಕ್ಷ ಮೆಟ್ರಿಕ್ ಟನ್. ಅದರ ರೇಟ್ ಸ್ವಲ್ಪ ಜಾಸ್ತಿ ಇದೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗಿದೆ. ಸೊ ಈ ತರ ಇದೆ. ಇವತ್ತು ಮತ್ತೆ ಸಾಯಂಕಾಲ ಮೀಟಿಂಗ್ ಕರೆದಿದ್ದೀನಿ, ನೋಡೋಣ, ತೀರ್ಮಾನ ಮಾಡ್ತೀನಿ. ಕೊಡಿಸು ಅನ್ನೋ ಪಾಪ ಅವನಿಗೆ ರಾಜ್ಯದಲ್ಲಿ ಸಿಕ್ಕಿದ್ರೆ ಕೊಡಿಸು ಅನ್ನೋ. ವಿಜಯೇಂದ್ರ ಹೇಳ್ತಾನಲ್ಲಪ್ಪ, ಅವ್ರ ಮಿಲ್ಲಲ್ಲಿ ಅಕ್ಕಿ ಇದೆ ಅಂತ. ಆಹಾರ ಸಚಿವ KH ಮುನಿಯಪ್ಪ ಮಾತನಾಡಿದ್ದು, ನಮ್ಮದೇ ರೀತಿಯಲ್ಲಿ ಅಕ್ಕಿಯ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. 10 ಕೆಜಿ ಅಕ್ಕಿ ಕೊಡೋದಂತೂ ನಿಶ್ಚಿತ ಅಂತ ಹೇಳಿದ್ದಾರೆ. ಛತ್ತೀಸ್ಗಢದಿಂದ ಅಕ್ಕಿ ಖರೀದಿಗೆ ದೊಡ್ಡ ಮಟ್ಟದ ಸರ್ಕಸ್ ನಡೀತಾ ಇದೆ. ಕೇಂದ್ರೀಯ ಭಂಡಾರ, ನ್ಯಾಫೆಡ್, NCCF ಈ 3 ಸಂಸ್ಥೆಗಳಿಗೂ ಕೂಡ ಅವರು ಮೊದಲಿನಿಂದ ಅಕ್ಕಿ ಸಪ್ಲೈ ಮಾಡ್ತಾ ಇದ್ದಂಥವ್ರು. ಅವರಿಗೆ ನಾವು ಅವಕಾಶ ಕೊಟ್ಟು ಅವರು ಯಾವ ರೇಟಿಗೆ ಕೊಡ್ತಾರೆ ಏನೋ ಅನ್ನೋ ವಿಚಾರವನ್ನು ತೀರ್ಮಾನ ಮಾಡಿಕೊಂಡು ಒಂದು ಕಡೆ ಛತ್ತೀಸ್ಗಢದ್ದು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರು ಸಮ್ಮತಿ ಕೊಟ್ಟಿದ್ದಾರೆ. ಎಷ್ಟು ಕೊಡ್ತಾರೆ, ಏನು ಕೊಡ್ತಾರೆ, ಸರ್ಕಾರದಿಂದ ಇಲ್ಲಿ ಪತ್ರ ಹೋಗಬೇಕು, ಅವ್ರು ನಿರ್ಣಯ ಮಾಡ್ತಾರೆ. ಅದರೊಳಗಡೆ ಜೊತೆಯಲ್ಲಿ ಈ ಕೇಂದ್ರ ಸ್ವಾಮ್ಯ ಸಂಸ್ಥೆಗಳೇನಿವೆ ಅವುಗಳ ಮುಖಾಂತರ ಕೂಡ ನಾವು ತರೋದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಕ್ಕಿ ಕಚ್ಚಾಟಕ್ಕೆ ಬಿಜೆಪಿ ಸಂಸದರ ಮಧ್ಯಪ್ರವೇಶವಾಗಿದೆ. ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ, ಸಂಸದ PC ಮೋಹನ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಅನ್ನಭಾಗ್ಯ ಯೋಜನೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ನೀತಿ ಮಾಡಿಲ್ಲ, ರಾಜ್ಯ ಕಾಂಗ್ರೆಸ್ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದೆ ಅಂತ ಆರೋಪವನ್ನು ಮಾಡಿದರು.
ಓದಬೇಕು. ನಾನು ಸ್ಪಷ್ಟವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಕಾಂಗ್ರೆಸ್ನ ನಾಯಕರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೀವು FCIಗೆ ಪತ್ರ ಬರೆದಿದ್ದು ಯಾವತ್ತು? ಮೇ 2ನೇ ತಾರೀಕಿಗೆ ತಾವು ಪತ್ರ ಬರೆದ್ರ? ನೀವು ಪತ್ರ ಬರೆದಿದ್ದು ಜೂನ್ 10ನೇ ತಾರೀಕು. ಇಲ್ಲಿನ FCIನ ಅಧಿಕಾರಿಗಳು ಈ ಪಾಲಿಸಿಯಲ್ಲಿ ಉನ್ನತ ಮಟ್ಟದಲ್ಲಿ ಆಗಿರುವಂತಹ ಚೇಂಜ್ ಗೊತ್ತಿಲ್ಲದಲೆ ನಿಮಗೆ ಅನುಮತಿ ಕೊಟ್ಟಿದ್ದು ಜೂನ್ 13ನೇ ತಾರೀಕು. ನೀವು ಪತ್ರ ಬರೋದಕ್ಕಿಂತ ಮುಂಚೆನೆ, FCIಗೆ ಲೆಟರ್ ಬರೆಯೋದಕ್ಕಿಂತ ಮುಂಚೆನೆ ಈ ಪಾಲಿಸಿಯಲ್ಲಿ ಚೇಂಜ್ ಆಗಿರೋದ್ರಿಂದ ದುರುದ್ದೇಶ ಪೂರ್ವಕವಾಗಿ ನಾವು ಕೇಳದ ಮೇಲೇನೆ ಮೋದಿ ಸರ್ಕಾರ ಈ ಬದಲಾವಣೆ ತಂತು ಅಂತ ನೀವು ಯಾವ ಆಧಾರ? ಅನ್ನಭಾಗ್ಯ ಯೋಜನೆ ಯಶಸ್ವಿಗೆ DCM DK ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಶಾಕ್ ನೀಡಲಿಕ್ಕೆ DK ಶಿವಕುಮಾರ್ ಮೆಗಾ ತಂತ್ರವನ್ನು ರೂಪಿಸಿದ್ದು ರಾಜ್ಯ ಬಿಜೆಪಿ ಸಂಸದರನ್ನ ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಕೇಂದ್ರದ ಮೇಲೆ ಒತ್ತಡ ಹೇರಲಿಕ್ಕೆ ಎಲ್ಲ ಸಂಸದರಿಗೂ DKಶಿ ಪತ್ರವನ್ನು ಬರೆದಿದ್ದಾರೆ. ಅಕ್ಕಿ ಪೂರೈಕೆ ಮಾಡುವಂತೆ ಒತ್ತಡ ಹೇರುವಂತೆ DKಶಿ ಪತ್ರವನ್ನು ಬರೆದಿದ್ದು ದೆಹಲಿ ಮಟ್ಟದಲ್ಲಿ ಹೋರಾಟಕ್ಕೆ ಕೈ ಜೋಡಿಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಬಿಜೆಪಿಯವರು ಬೆಂಬಲ ನೀಡದಿದ್ರೆ ಕೈ ಜೋಡಿಸಲಿಲ್ಲ ಎಂದು ಬಿಂಬಿಸುವಂತ ಪ್ಲಾನ್ ಆಗಿದೆ. ಅಕ್ಕಿ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ರಾಮನಗರದಲ್ಲಿ ಸಂಸದ DK ಸುರೇಶ್ ಆಕ್ರೋಶವನ್ನು ಹೊರಹಾಕಿದ್ರು. ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಅಕ್ಕಿ ದಾಸ್ತಾನಿದೆ. ಅಕ್ಕಿ ಇರುವಂಥದ್ದು ಸಾರ್ವಜನಿಕರ ವಿತರಣೆಗೆ. ಆದರೆ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದೆ. ಹಸಿದ ವರ್ಗಕ್ಕೆ ಕೇಂದ್ರ ಅನ್ಯಾಯವನ್ನ ಮಾಡ್ತಾ ಇದೆ. ಇದರಲ್ಲಿ ರಾಜಕೀಯ ಮಾಡೋದು ಬೇಡ, ಬಡವರಿಗೆ ಅಕ್ಕಿ ಕೊಡಿ ಅಂತ ಸಂಸದ DK ಸುರೇಶ್ ಆಗ್ರಹಿಸಿದ್ದಾರೆ. ರಾಜ್ಯದ ಜನರ ಹಿತದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ಹಾಕಿದವ್ರಿಗೂ ಅಕ್ಕಿ ಸಿಗುತ್ತೆ, ಬಿಜೆಪಿ ಅವರಿಗೆ ಮತ ಹಾಕಿದವ್ರಿಗೂ ಅಕ್ಕಿ ಸಿಗುತ್ತೆ, JDSಗೆ ಮತ ಹಾಕಿದವ್ರಿಗೂ ಅಕ್ಕಿ ಸಿಗ್ತದೆ. ಯಾವ ವರ್ಗ ಅಂದರೆ ಅದು ಹಸಿದ ಬಡವರ ವರ್ಗ. ಆ ಬಡವರ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ನಾನು ತಮ್ಮ ಮುಖಾಂತರ ಕೇಂದ್ರದ ಮಂತ್ರಿಗಳಿಗೆ ನಾನು ಒತ್ತಾಯವನ್ನು ಮಾಡ್ತೇನೆ, ಮನವಿಯನ್ನು ಮಾಡ್ತೇನೆ. ಇದರಲ್ಲಿ ನಮ್ಮ ರಾಜಕೀಯ ಬೇಡ, ಅಕ್ಕಿ ಕೊಡಿ. ಅಕ್ಕಿ ಸಿಗ್ತಿಲ್ಲ ಅಂತ ಸರ್ಕಾರ ಒದ್ದಾಡ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಅಕ್ಕಿ ಕಳ್ಳರ ಹಾವಳಿ ಮಿತಿ ಮೀರಿದೆ. ಮೊನ್ನೆ ಅಷ್ಟೇ ನ್ಯೂಸ್ 18 ಅಕ್ಕಿ ಕಳ್ಳರ ಬಗ್ಗೆ ದೊಡ್ಡ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಈಗ ಇಂಪ್ಯಾಕ್ಟ್ ಆಗಿದೆ. ಕೋಲಾರದ ಬಂಗಾರಪೇಟೆ ನಗರದ ಸುಬ್ರಹ್ಮಣ್ಯೇಶ್ವರ ರೈಸ್ ಮಿಲ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. DC ಸೂಚನೆ ಮೇರೆಗೆ ಸುಬ್ರಹ್ಮಣ್ಯೇಶ್ವರ ರೈಸ್ ಮಿಲ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ. ಬಗ್ಗೆ ನ್ಯೂಸ್ 18ಗೆ ಪ್ರತಿಕ್ರಿಯಿಸಿರುವಂಥ DC ಡಾಕ್ಟರ್ ವೆಂಕಟರಾಜ ಅವರು ಸರ್ಕಾರಿ ಪಡಿತರ ಅಕ್ಕಿ ಸಾಗಾಟದ ಗೋಣಿ ಚೀಲ ಪತ್ತೆಯಾಗಿತ್ತು. ಇದರ ಆಧಾರದಲ್ಲಿ ಕೇಸ್ ದಾಖಲಿಸಿದೆ. ಜೊತೆಗೆ ನ್ಯೂಸ್ 18 ಸ್ಟಿಂಗ್ ಆಪರೇಷನ್ ಮಾಡಿದ್ದನ್ನು FIRನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ 108 ವಿಘ್ನವಾಗಿದೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಕೆ ದಿನಾಂಕ ಮುಂದೂಡಿಕೆ ಆಗ್ತಾ ಇದೆ. 3 ಇಲಾಖೆಗಳ ಹೊಂದಾಣಿಕೆ ಸರ್ಕಾರಕ್ಕೆ ಟೆನ್ಷನ್ ಆಗಿದೆ. ಅರ್ಜಿ ಸಲ್ಲಿಕೆ ಬಗ್ಗೆನೇ ರಾಜ್ಯ ಸರ್ಕಾರಕ್ಕೆ ಇನ್ನೂ ಗೊಂದಲ ಇದೆ. ಆನ್ಲೈನ್ ಆಫ್ಲೈನ್ ಬಗ್ಗೆ ಸರ್ಕಾರಕ್ಕೆ ಗೊಂದಲವಿದ್ದು ಹೊಸ ಆಪ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಯೋಜನೆ ವಿಳಂಬ ಆಗ್ತಾ ಇರೋದಕ್ಕೆ ಮಹಿಳೆಯರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ಸಾಲ ಮರುಪಾವತಿ ವಿಚಾರಕ್ಕೆ ಗಲಾಟೆ ಮುಂದುವರೆದಿದೆ. ನಾವು ಸಾಲ ಕಟ್ಟೋದಿಲ್ಲ, ನೀವು ಸಿದ್ದರಾಮಯ್ಯ ಅವರನ್ನ ಕೇಳಿ ಅಂತ ಮಹಿಳೆಯರು ಗಲಾಟೆಯನ್ನು ಮಾಡಿರುವಂಥ ಘಟನೆ ಕೋಲಾರದ ಮಾಲೂರಿನ ರಾಜನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮಹಿಳೆಯರು ದೊಣ್ಣೆ ಕೋಲುಗಳನ್ನು ಹಿಡಿದು DCC ಬ್ಯಾಂಕ್ ಸಿಬ್ಬಂದಿಯನ್ನು ಓಡಿಸಿದ್ದಾರೆ. ಸಾಲ ವಸೂಲಿಗೆ ಹೋಗಿದ್ದಂಥ ಅಧಿಕಾರಿ ತಿರುಮಲೇಶ ಗೌಡರನ್ನ ಊರಿಂದ ಹೊರಹಾಕಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಗೆ ಸಾಲ ವಸೂಲಿಯೇ ತಲೆನೋವಾಗಿದೆ. DCM ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂಥ DK ಶಿವಕುಮಾರ್ ನೇತೃತ್ವದಲ್ಲಿ ನಿನ್ನೆ ವಿಧಾನಸೌಧದಲ್ಲಿ ಬ್ರ್ಯಾಂಡ್ ಬೆಂಗಳೂರು ಸಭೆ ನಡೆಯಿತು. ಬಳಿಕ DK ಶಿವಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ರು. ಬ್ರ್ಯಾಂಡ್ ಬೆಂಗಳೂರು ಕಟ್ಟಲಿಕ್ಕೆ ಇದು ಮೊದಲ ಸಭೆ. ಮುಂದಿನ ಮಂಗಳವಾರ ಮತ್ತೊಂದು ಸಭೆ ಇದೆ. ಇದಾದ ಬಳಿಕ ಒಂದು ವೆಬ್ಸೈಟ್ ಮಾಡಿ ಅಲ್ಲಿ ಸಾರ್ವಜನಿಕರ ಸಲಹೆಯನ್ನು ಪಡೆಯಲಾಗುತ್ತೆ. ಒಂದೇ ಸಾರಿ ಬೆಂಗಳೂರು ಅಭಿವೃದ್ಧಿ ಬದಲಾವಣೆ ಸಾಧ್ಯವಿಲ್ಲ. ಜನರ ಆಸ್ತಿಗಳ ರಕ್ಷಣೆ ನಮ್ಮ ಹೊಣೆ. ಅಭಿವೃದ್ಧಿಗಾಗಿ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಬೆಂಗಳೂರಿಗೆ ಶಿಕ್ಷಣಕ್ಕಾಗಿ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಬೆಂಗಳೂರಿನ ಹೊರವಲಯಗಳಲ್ಲಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಆರಂಭವಾಗಬೇಕು ಅಂತ ಹೇಳಿದ್ದಾರೆ. ಒಂದು ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಯಾಕೆಂದ್ರೆ ನಾವು ಆರ್ಥಿಕವಾಗಿ ಗಮನದಲ್ಲಿಟ್ಕೊಂಡು ನಮ್ಮ ಕಾರ್ಯಕ್ರಮ ಆಸೆ ಬಹಳ ಇರ್ತದೆ, ನಮ್ಗೆಲ್ಲರಿಗೂ ಆಸೆ ಇರ್ತದೆ. ಕ್ವಾಲಿಟಿ ಎಜುಕೇಶನ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಹೈಯರ್ ಎಜುಕೇಶನ್ ಕೆಲವು ಸಲಹೆಗಳು ಕೂಡ ಕೊಟ್ಟಿದ್ದಾರೆ. ವಿದ್ಯಕ್ಕೋಸ್ಕರ ಜಾಸ್ತಿ ಪಾಪ್ಯುಲೇಷನ್ ಬರುವಂಥದ್ದು, ನಗರಗಳಿಗೆ ಬರುವಂಥದ್ದು, ಉದ್ಯೋಗ ಬರುವಂಥದ್ದು, ಅಲ್ಲೇನೆ 2 ಟೈರ್ 3 ಟೈರ್ ಸಿಟೀಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಉದ್ಯೋಗನ ಅಲ್ಲೇ ಮಾಡಿದ್ರೆ ಸ್ವಲ್ಪ ಬೆಂಗಳೂರಿಗೆ
ರಶ್ ಕಡಿಮೆ ಆಗ್ತಿದ್ದು ಕೂಡ ಕೆಲವು ಸಲಹೆ ಚಿಕ್ಕಮಗಳೂರಿನ ಗೌರಿಗದ್ದೆ ಆಶ್ರಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿನಯ್ ಗುರೂಜಿ ನೇತೃತ್ವದಲ್ಲಿ ಚಂಡಿಕಾ ಯಾಗ ನಡೆಯಿತು. ಜೊತೆಗೆ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ವಿನಯ್ ಗುರೂಜಿ ಆಶ್ರಮದಲ್ಲಿ ಚಿಕ್ಕಮಗಳೂರು ಶಾಸಕ ತಮ್ಮಯ್ಯ DK ಶಿವಕುಮಾರ್ ಜಪ ಮಾಡಿದ್ದಾರೆ. DK ಶಿವಕುಮಾರ್ ನಮಗೆಲ್ಲ ಟಿಕೆಟ್ ನೀಡಿ ತುಂಬ ಸಹಾಯವನ್ನು ಮಾಡಿದ್ದಾರೆ. ಸರ್ಕಾರ ರಚನೆ ಹಿಂದಿನ ಶಕ್ತಿಯ DK ಶಿವಕುಮಾರ್ ಅವರು CM ಆಗುವಂತೆ ಆಶೀರ್ವದಿಸಿ ಅಂತ ತಮ್ಮಯ್ಯ ಮನವಿಯನ್ನು ಮಾಡಿದರು. ಇನ್ನು JDSನ ಶರವಣ ಕೂಡ ಈ ಯಾಗದಲ್ಲಿ ಪಾಲ್ಗೊಂಡಿದ್ದರು. ಕೋರಿಕೆ ಏನು ಅಂತ ಹೇಳಿದರೆ, ಭಾಳ ನಮಗೆಲ್ಲ ಟಿಕೆಟ್ ನೀಡಿ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ನಮ್ಮ DK ಸಾಹೇಬರು. ನಮ್ಮ DK ಸಾಹೇಬ್ರಿಗೆ ಒಂದ್ಸಲಿ ಕರ್ಕೊಂಬರ್ತೀವಿ. ಅವರಿಗೊಂದು ಆಶೀರ್ವಾದ ಮಾಡಿಬಿಡಿ ಗುರುಗಳೇ, ಸದ್ಯದಲ್ಲೇ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಅವ್ರಿಗೊಂದು ಆಶೀರ್ವಾದ ಮಾಡಿಬಿಟ್ರೆ ನಮಗೆ ಇನ್ನೇನು ನಮ್ಮ ಸ್ವಂತ ಕೇಳ್ತಾರೆ. ಮುಂದಿನ ವರ್ಷ ಪ್ರಮಾಣ ವಚನದಲ್ಲಿ ಕಾಣ್ತೀನಿ. ಆಯಿತು. ಮತ್ತೆ ತಮ್ಮಯ್ಯ ಹೇಳಿದ್ದು ಹೆಚ್ಚು ದೂರದಲ್ಲೇನಿಲ್ಲ. ಹಾಗಾಗಿ ತಮ್ಮಯ್ಯ ಏನು ಹೇಳಿದ್ರಿ, ಹಾಗಾಗಿ ಯಾಕಂದರೆ DK ಅವರ ಹತ್ತಿರದ ಪರಿಚಯ ಆಶ್ರಮ. ನಾನು ನೋಡಿದ ಹಾಗೆ ಒಳಗೊಂದು ಹೊರಗೊಂದು ಇಲ್ಲದ ವ್ಯಕ್ತಿತ್ವ, ಭಯ ಇಲ್ಲದ ವ್ಯಕ್ತಿತ್ವ. ಈ ಎಲ್ಲ ದೇವರ ಮೂರ್ತಿ ಇರುವುದು ಆ ಬಂಡೆಯಲ್ಲಿ. ನಾವು ಮೊದಲು ಬಂಡೆ ಅಂತ ಹೇಳೋದು, ಅದನ್ನು ಮೆಲ್ಲ ಕೆತ್ತಬೇಕು ಅಲ್ವಾ. ಇದೇ 20ಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಸಭೆಯನ್ನು ನಡೆಸಿದ್ರು. ಪಾಲಿಕೆಯನ್ನು ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಕಸರತ್ತನ್ನು ನಡೆಸ್ತಾ ಇದೆ. ಸಭೆಯಲ್ಲಿ ಮಾಜಿ CM ಜಗದೀಶ್ ಶೆಟ್ಟರ್, ಶಾಸಕರಾದಂಥ ವಿನಯ್ ಕುಲಕರ್ಣಿ, NH ಕೋನರೆಡ್ಡಿ, ಪ್ರಸಾದ್ ಅಬ್ಬಯ್ಯ ಹಾಗೂ ಜನಪ್ರತಿನಿಧಿಗಳು, ನಾಯಕರಾದಂಥ ಅನಿಲ್ ಪಾಟೀಲ್, ಇಸ್ಮಾಯಿಲ್ ತಮಟಗಾರ್ ಉಪಸ್ಥಿತರಿದ್ದರು. ಮಹಿಳಾ ಶಕ್ತಿ ಮುಂದೆ ಗಂಡಸರು ಸುಸ್ತು. ವೀಕೆಂಡ್ ಭರಾಟೆಯಿಂದಾಗಿ ಯಾವ ಬಸ್ ನೋಡಿದ್ರೂ ಕೂಡ ಮಹಿಳಾ ಮಣಿಗಳದ್ದೇ ದರ್ಬಾರ್. ಬಸ್ಗಳಲ್ಲಿ ಸೀಟ್ಗಾಗಿ ಗಂಡಸರು ಪರದಾಟವನ್ನು ಮಾಡಬೇಕಾಯಿತು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಊರುಗಳು, ಪ್ರವಾಸಿ ತಾಣಗಳತ್ತ ಹೊರಡ್ತಾ ಇದ್ದಾರೆ ಮಹಿಳೆಯರು. ಬಸ್ಗಳನ್ನು ನೋಡಿ ಓಡಿ ಹೋಗಿ ಹತ್ತುತ್ತಾ ಇದ್ದಾರೆ ಗಂಡಸರು. ಬಟ್ ಈ ಕ್ರೌಡು ಇದೆಲ್ಲ ಸ್ವಲ್ಪ ಟ್ರಬಲ್ ಅನಿಸ್ತಾ ಇದೆ. ಓಕೆ, ಚೆನ್ನಾಗಿದೆ. ಅಲ್ಲ, ಈ ತರ ಫ್ರೀ ಕೊಟ್ಬಿಟ್ಟು ಈ ತರ ಮಕ್ಕಳ ಮೇಲೆ ಕರ್ಕೊಂಬಂದು ಯಾವ ತರ ಅದನ್ನ ಸಪ್ರೇಟ್ ಮಾಡ್ಬೇಕಲ್ಲ. ತಪ್ಪೇನಿಲ್ಲ, ಫ್ರೀ ಕೊಡಲಿ, ತೊಂದರೇನಿಲ್ಲ. ಅದ್ರ ಬದಲು ಮೆಡಿಕಲ್ಗೆ ಏನಾರ ಮಾಡಿದ್ರೆ ಅದು ಇಂಪಾರ್ಟೆಂಟ್. ಫ್ರೀ ಏನು ಬರುತ್ತೆ, ಹೋಗ್ತಾ ಇರ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸರ್, ಶಕ್ತಿ ಯೋಜನೆ ಬಗ್ಗೆ ಅಂತಲ್ಲ, ನೀವು ಫ್ರೀ ಅಂತ ಹೇಳ್ತಿದ್ದೀರಾ. ನಾವು 6 o'clock ಬಂದಿದ್ದು 8 o'clock ಆಗ್ತಾ ಇದೆ ನಾವು ಹೋಗ್ಲಿಕ್ಕೆ. ನಮಗೂ ಫಸ್ಟ್ ಅನೌನ್ಸ್ ಮಾಡಬೇಕಾಗಿತ್ತು ಎಲ್ಲರಿಗೂ. ಯಾಕೆಂದರೆ ಬಸ್ ಇಳಿದು ಎಲ್ಲರೂ ಕೆಳಗಡೆಗೆ ಇಳಿತಾ ಇದ್ದಾರೆ ಹೊರತು ಯಾರು ಫ್ರೀ ಅಂತೇಳಿ ಗೊತ್ತಿರಲಿಲ್ಲ. ಎಲ್ಲರೂ ಈಗ ಬಂದೇ ವೆಯ್ಟ್ ಮಾಡ್ತಿದ್ದೀವಿ ಬಸ್ಸಿಗೆ. ಫ್ರೀ ಇದೆ ಸರ್, ಫ್ರೀ ಅಂತ ಹೆಣ್ಮಕ್ಳಿಗೆ ನೀವು ಒಂಥರ. ಮಹಿಳೆಯರಿಗೆ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣ ಎಫೆಕ್ಟ್ನಿಂದ ದೇವಸ್ಥಾನಗಳು ಹಾಗೂ ಪ್ರವಾಸಿ ತಾಣಗಳು ಫುಲ್ ರಶ್ ಆಗ್ತದವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಾಗರೋಪಾದಿಯಲ್ಲಿ ಮಹಿಳಾ ಭಕ್ತರ ದಂಡು ಹರಿದು ಬರ್ತಾ ಇದೆ. ಉಚಿತ ಪ್ರಯಾಣ ಘೋಷಣೆ ಬಳಿಕ ಮೊದಲ ವೀಕೆಂಡ್ ಹಿನ್ನೆಲೆಯಲ್ಲಿ ಸರ್ಕಾರಿ ಬಸ್ಗಳು ಫುಲ್ ರಶ್ ಆಗಿದ್ವು. ಧರ್ಮಸ್ಥಳದಲ್ಲಿ ಮಹಿಳೆಯರು, ಯುವತಿಯರು, ವಿದ್ಯಾರ್ಥಿನಿಯರಿಂದಲೇ ತುಂಬಿ ತುಳುಕ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಿಂದಲೇ ಹೆಚ್ಚಾಗಿ ಮಹಿಳೆಯರು ಆಗಮಿಸ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲೂ ಶಕ್ತಿ ಯೋಜನೆಯ ಎಫೆಕ್ಟ್ ತಟ್ಟಿದೆ. ಸರ್ಕಾರಿ ಬಸ್ಗಳು ಮಹಿಳೆಯರಿಂದ ತುಂಬಿ ತುಳುಕ್ತಾ ಇದ್ದಾವೆ. ಬಸ್ ಹತ್ತಲಿಕ್ಕೆ ಪುರುಷ ಪ್ರಯಾಣಿಕರು ಹರಸಾಹಸ ಪಡುವಂತಾಗಿದೆ. ವಿದ್ಯಾರ್ಥಿಗಳು ಫುಟ್ಬೋರ್ಡ್ ಮೇಲೆ ನಿಂತು ಪ್ರಯಾಣಿಸುವಂತಾಗಿದೆ. ಮಹಿಳೆಯರಿಗೆ ಫ್ರೀ ಟಿಕೆಟ್ ಎಫೆಕ್ಟ್ ಚಾಮರಾಜನಗರಕ್ಕೂ ಕೂಡ ತಟ್ಟಿದೆ. ಯಾತ್ರಾ ಸ್ಥಳಗಳಿಗೆ ಹೋಗುವಂಥ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದೆ. ಮನೆ ಮಹದೇಶ್ವರ ದರ್ಶನಕ್ಕೆ ಮಹಿಳಾ ಭಕ್ತರ ದಂಡು ಹೊರಟಿದ್ದು KSRTC ಬಸ್ಗಳು ಫುಲ್ ರಶ್ ಆಗಿದ್ದಾವೆ. ಹೀಗಾಗಿ ಕೊಳ್ಳೇಗಾಲ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಟವನ್ನು ಮಾಡಿದ್ದಾರೆ. ಬಸ್ಗಳಲ್ಲಿ ಮಹಿಳೆಯರೇ ತುಂಬಿ ತುಳುಕ್ತಾ ಇದ್ದಾರೆ. ನಾವು ಹೇಗೆ ಹೋಗೋದು ಅಂತ ಪುರುಷ ಪ್ರಯಾಣಿಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಶಕ್ತಿ ಯೋಜನೆ ಎಫೆಕ್ಟ್ ಜೋರಾಗಿದೆ. ಸರ್ಕಾರಿ ಬಸ್ಗಳು ಮಹಿಳೆಯರಿಂದ ತುಂಬಿ ತುಳುಕ್ತಾ ಇದೆ. ಫ್ರೀ ಟಿಕೆಟ್ ಎಫೆಕ್ಟ್ನಿಂದಾಗಿ ಬಸ್ ಹತ್ತಲಿಕ್ಕೆ ನೂಕು ನುಗ್ಗಲು ನಡೆದಿದ್ದು, ಕೊಳ್ಳೇಗಾಲ ಬಸ್ ನಿಲ್ದಾಣದಲ್ಲಿ ಮಹಿಳೆಯರು ಬಸ್ ಬಾಗಿಲನ್ನೇ ಮುರಿದು ಹಾಕಿದ್ದಾರೆ. ಮಣ್ಣೆತ್ತಿನ ಅಮಾವಾಸ್ಯೆಗೆ ಮಹದೇಶ್ವರ ಬೆಟ್ಟಕ್ಕೆ ಮಹಿಳಾ ಮಣಿಗಳು ಹೊರಟಿದ್ರು. ಬಸ್ ಹತ್ತುವಾಗ ನಾ ಮುಂದು ತಾ ಮುಂದು ಅಂತ ಬಸ್ ಬಾಗಿಲನ್ನೇ ಮುರಿದಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಲಬುರಗಿಯಲ್ಲಿ ಮರಳು ಮಾಫಿಯಾಗೆ ಹೆಡ್ ಕಾನ್ಸ್ಟೇಬಲ್ ಹತ್ಯೆ ನಡೆದಿತ್ತು. ಘಟನೆ ಸಂಬಂಧ ಹತ್ಯೆ ಆರೋಪಿ ಟ್ರ್ಯಾಕ್ಟರ್ ಮಾಲೀಕ ಸಾಯಿಬಣ್ಣ ಕರ್ಜಗಿಯನ್ನು ವಿಜಯಪುರದಲ್ಲಿ ಬಂಧಿಸಲಾಗಿದೆ. ಬಳಿಕ ಈತನನ್ನು ವಿಜಯಪುರದಿಂದ ಕಲಬುರಗಿಯ ಜೇವರ್ಗಿ ಕಡೆ ಕರೆದುಕೊಂಡು ಹೋಗ್ತಾ ಇದ್ದಾಗ ಮೂತ್ರ ವಿಸರ್ಜನೆ ಮಾಡುವುದಾಗಿ ಹೇಳಿ ತಪ್ಪಿಸಿಕೊಳ್ಳಲಿಕ್ಕೆ ಯತ್ನಿಸಿದ. ಪೊಲೀಸರು ಬೆನ್ನಟ್ಟಿದಾಗ ಪೊಲೀಸರ ಮೇಲೇನೆ ಹಲ್ಲೆಗೆ ಯತ್ನವನ್ನು ಮಾಡಿದ್ದಾನೆ. ತಮ್ಮ ರಕ್ಷಣೆಗಾಗಿ PSI ಫೈರಿಂಗ್ ಅನ್ನು ಮಾಡಿ ಆತನನ್ನು ಬಂಧಿಸಿದ್ದಾರೆ. ಇನ್ನು ಗಾಯಗೊಂಡಿರುವಂಥ ಪೊಲೀಸ್ ಸಿಬ್ಬಂದಿಯ ಆರೋಗ್ಯವನ್ನು ಕಲಬುರಗಿ SP ಇಶಾ ಪಂತ್ ವಿಚಾರಿಸಿದರು.
ನಮ್ಮ PSI ಎಡ್ರಾಮಿ ಅವನಿಗೆ ಹಿಡಿಯಕ್ಕೆ ಹೋದಾಗ ಅವನು ಮುಗಿಯಲ್ಲಿ ಒಂದು ಚಾಕು ಒಂದು ಈ ಥರ ಓಪನ್ ಏನಾಗುತ್ತೆ ಆ ಥರ ಚಾಕು ಬಚ್ಚಿಟ್ಕೊಂಡಿದ್ದಾನೆ. ನಮ್ಮ PSI ಮೇಲೆ ಅವನು ಹಲ್ಲೆ ಮಾಡಿದ ಮತ್ತು ನಮ್ಮ PSI ಜೇವರ್ಗಿ ಇದು ನೋಡಿ ಅವರು ಹವಾಯಿ ಫೈರಿಂಗ್ ಮಾಡಿದ್ದಾನೆ, ಏರ್ ಫೈರಿಂಗ್ ಮಾಡಿದ್ದಾನೆ ಅವನಿಗೆ. ಮಂಡ್ಯ ಜಿಲ್ಲೆಯ ಬೂದನೂರಲ್ಲಿ ಸರ್ಕಾರಿ ರಸ್ತೆಯನ್ನ ಖಾಸಗಿಯವರಿಗೆ ಖಾತೆ ಮಾಡಿಕೊಟ್ಟ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಊರಿನ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಮಂಡ್ಯದ ತಾಲೂಕು ಕಚೇರಿ ಅಧಿಕಾರಿಗಳನ್ನು ಕೂಡಿ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೂದನೂರಿನ ಕೆಲವರಿಗೆ ನಿವೇಶನ ಇಲ್ಲದ ಕಾರಣ ನಿವೇಶನ ಮಂಜೂರು ಮಾಡಲಾಗಿತ್ತು. ಆದರೆ ನಿವೇಶನದ ಪಕ್ಕದಲ್ಲೇ ಇದ್ದಂಥ ರಸ್ತೆಯನ್ನು ಅಧಿಕಾರಿಗಳು ಖಾಸಗಿಯವರಿಗೆ ಖಾತೆ ಮಾಡಿಕೊಟ್ಟಿದ್ದಾರಂತೆ. ಬಸ್ ನಿಲ್ಲಿಸಲಿಲ್ಲ ಅಂತ ಡ್ರೈವರ್ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ ಯಾದಗಿರಿ ಜಿಲ್ಲೆಯ ವಡಗೇರಾದ ತಡಿಬಿಡಿ ಗ್ರಾಮದಲ್ಲಿ ನಡೆದಿದೆ. ಪ್ರಯಾಣಿಕನೊಬ್ಬ ಕುಡಿದ ನಶೆಯಲ್ಲಿ ಸಾರಿಗೆ ಸಂಸ್ಥೆಯ ಚಾಲಕನ ಮೇಲೆ ಹಲ್ಲೆಯನ್ನು ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಸುರಪುರದಿಂದ ಯಾದಗಿರಿ ಕಡೆ ಬರ್ತಾ ಇದ್ದಂಥ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಇದಾಗಿದ್ದು. ಹಲ್ಲೆಗೊಳಗಾದಂಥ ಡ್ರೈವರ್ ನಿಂಗಣ್ಣನನ್ನು ವಡಗೇರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಸ್ನಲ್ಲಿದ್ದಂಥ ಕುಡುಕ ಪ್ರಯಾಣಿಕ ಕೂಗಿದ್ರೂ ಕೇಳಿಸ್ತಿಲ್ಲ ಅಂತ ಡ್ರೈವರ್ ಹೇಳಿದ್ದಾರೆ. ಆನೇಕಲ್ ಬಳಿ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ 22 ಬಾಲ ಕಾರ್ಮಿಕರನ್ನು ಕಳೆದ 15 ದಿನಗಳಲ್ಲಿ ರಕ್ಷಣೆ ಮಾಡಲಾಗಿದೆ. ಬಾಲ ಕಾರ್ಮಿಕರ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿಬಂದಂಥ ಹಿನ್ನೆಲೆಯಲ್ಲಿ ಜಿಲ್ಲಾ ಬಾಲ ಕಾರ್ಮಿಕರ ರಕ್ಷಣಾ ತಂಡ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಿ ಮಕ್ಕಳನ್ನು ರಕ್ಷಣೆ ಮಾಡಲಾಗಿದೆ. ಬನ್ನೇರುಘಟ್ಟ, ಸರ್ಜಾಪುರ, ಆನೇಕಲ್, ಹೆಬ್ಬಗೋಡಿ ಸೇರಿದಂತೆ ಹಲವು ಕಡೆ ದಾಳಿಯನ್ನು ನಡೆಸಿ ಮಕ್ಕಳನ್ನು ರಕ್ಷಿಸಿ ನಿಮಾನ್ಸ್ನ ಬಾಲ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಸುಮಾರು 8 ರಿಂದ 10 ವರ್ಷ ಮಕ್ಕಳೇ ಅತಿ ಹೆಚ್ಚಿದ್ದಾರೆ. ಕಟ್ಟಡ ತೆರವು ವೇಳೆ ಕಾಂಕ್ರೀಟ್ ಗೋಡೆ ಬಿದ್ದು ಕಾರ್ಮಿಕ ಸಾವನ್ನಪ್ಪಿರುವಂಥ ಘಟನೆ ಕೋಲಾರ ಜಿಲ್ಲೆಯ KGF ನಗರದ ಆಂಡರ್ಸನ್ ಪೇಟೆಯಲ್ಲಿ ನಡೆದಿದೆ. ರಸ್ತೆ ಅಗಲೀಕರಣ ಹಿನ್ನೆಲೆಯಲ್ಲಿ ಮಸೀದಿ ತೆರವು ಕಾರ್ಯಾಚರಣೆ ನಡೀತಾ ಇದ್ದಂಥ ವೇಳೆ ದುರ್ಘಟನೆ ನಡೆದಿದ್ದು ಕಾರ್ಮಿಕ ಅಮರೇಶ ಮೃತಪಟ್ಟಿದ್ದಾನೆ. ಕಲುಷಿತ ನೀರು ಕುಡಿದು 3 ಮೃತಪಟ್ಟಂಥ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ವಹಿಸಿದೆ. ವಿಜಕಲ್ ಹಾಗೂ ಬಸರಿಹಾಳ ಗ್ರಾಮದಲ್ಲಿ ಅಧಿಕಾರಿಗಳನ್ನು ನೇಮಿಸಿ ಟ್ರ್ಯಾಕ್ಟರ್ ಮೂಲಕ ನೀರನ್ನು ಪೂರೈಕೆ ಮಾಡಲಾಗ್ತದೆ. ಟ್ರ್ಯಾಕ್ಟರ್ನಲ್ಲಿ ಟ್ಯಾಂಕರ್ನ ಇಟ್ಟು ನೀರನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಇನ್ನು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಂಥ CM ಸಿದ್ದರಾಮಯ್ಯ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನು ನಡೆಸಿ ಮುಂದೆ ಇಂಥ ಪ್ರಕರಣ ಮರುಕಳಿಸಿದರೆ ಜಿಲ್ಲಾ ಪಂಚಾಯಿತಿ CO ಹೊಣೆ ಮಾಡುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಆರಂಭದ ಮೊದಲ ವಾರವೇ ಮಳೆಯ ಕೊರತೆ ಆಗಿದೆ. ಮಳೆ ಕೊರತೆ ಪ್ರಮಾಣ 72% ತಲುಪಿದೆ. ಇದು ಕಳೆದ 28 ವರ್ಷಗಳಲ್ಲೇ ಎದುರಾದಂಥ ಅತಿ ಹೆಚ್ಚಿನ ಕೊರತೆ. ಸಾಮಾನ್ಯವಾಗಿ ಜೂನ್ ಮೊದಲ ವಾರ ಮುಂಗಾರು ಪ್ರವೇಶವಾಗ್ತಾ ಇದೆ. ಆದರೆ ಪ್ರಸಕ್ತ ವರ್ಷ 1 ವಾರ ತಡವಾಗಿ ಬಂದಿದೆ. ತಡವಾಗಿ ಆಗಮಿಸಿದ ಬಳಿಕವೂ ಕೂಡ ಮುಂಗಾರು ಅತ್ಯಂತ ದುರ್ಬಲವಾಗಿರುವಂಥದ್ದು ಕಾರಣಕ್ಕೋಸ್ಕರ ರಾಜ್ಯದಲ್ಲಿ ಭಾರಿ ಪ್ರಮಾಣದ ಮಳೆ ಕೊರತೆ ಉಂಟಾಗಿದೆ. ವಾಡಿಕೆ ಪ್ರಕಾರ ಜೂನ್ 1 ರಿಂದ 10ರ ಅವಧಿಯಲ್ಲಿ ರಾಜ್ಯದಲ್ಲಿ ಸರಾಸರಿ 51.20 ಮಿಲಿಮೀಟರ್ ಮಳೆಯಾಗಬೇಕು. ಆದರೆ ಈ ಬಾರಿ ಕೇವಲ 14 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. ಇದು ವಾಡಿಕೆ ಪ್ರಮಾಣಕ್ಕಿಂತ 72% ಕಡಿಮೆ ಮಳೆಯಾಗಿದೆ. ಬಿಪರ್ಜಾಯ್ ಚಂಡಮಾರುತ ರಾಜಸ್ಥಾನದಲ್ಲಿ ಅಬ್ಬರಿಸ್ತಾ ಇದೆ. ರಾಜಸ್ಥಾನದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇತ್ತು. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇದೆ. ಮಳೆಯಿಂದಾಗಿ ರಸ್ತೆ ಮೇಲೆ ನೀರು ನಿಂತಿದ್ದು ಹಲವೆಡೆ ಹೆದ್ದಾರಿ ಸಂಚಾರ ಸ್ಥಗಿತವಾಗಿದೆ. ಅಸ್ಸಾಂನಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ. ನಿರಂತರವಾಗಿ ಸುರಿತಾ ಇರುವಂಥ ಮಳೆಯಿಂದ ಬ್ರಹ್ಮಪುತ್ರ ನದಿಯ ನೀರಿನ ಮಟ್ಟದಲ್ಲಿ ಭಾರಿ ಏರಿಕೆ ಆಗಿದೆ. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಮಣಿಪುರದಲ್ಲಿ ನಡೀತಾ ಇರುವಂಥ ಬಿಕ್ಕಟ್ಟಿಗೆ ಪ್ರತಿಕ್ರಿಯೆಯಾಗಿ ಜನರು, ಮುಖ್ಯವಾಗಿ ಮಹಿಳೆಯರು ಮತ್ತು ಯುವಕರು ಮಾನವ ಸರಪಳಿಗಳನ್ನು ನಿರ್ಮಿಸಿ ನಿನ್ನೆ ರಾತ್ರಿ ಇಂಫಾಲ್ನಲ್ಲಿ ಬೀದಿಗಿಳಿದಿದ್ರು. ಮಣಿಪುರದ ಸಮನ್ವಯ ಸಮಿತಿ ವತಿಯಿಂದ ಜಾಗೃತಿ ಮೂಡಿಸಲಿಕ್ಕೆ ಮಣಿಪುರದ ಪ್ರಾದೇಶಿಕ ಸಮಗ್ರತೆ ಕಾಪಾಡುವಂಥ ಉದ್ದೇಶದಿಂದಾಗಿ ಪ್ರತಿಭಟನೆಯನ್ನು ಮಾಡಲಾಯಿತು. ಮಣಿಪುರದಲ್ಲಿ ಹೆಚ್ಚಾಗ್ತಾ ಇರುವಂತಹ ಹಿಂಸಾಚಾರದ ಬಗ್ಗೆ, ಕೇಂದ್ರ ಮತ್ತು ರಾಜ್ಯ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಪ್ರತಿಭಟನಾಕಾರರು ಅಸಮಾಧಾನವನ್ನು ಹೊರಹಾಕಿದರು. ಪರಿಷ್ಕೃತ ವೇತನ ಶ್ರೇಣಿ ಸೇರಿದಂತೆ ಇತರ ಬೇಡಿಕೆಗಳ ಕುರಿತು ಜಾರ್ಖಂಡ್ CM ಹೇಮಂತ್ ಸೊರೆನ್ ನಿವಾಸದ ಮುಂದೆ ಪ್ಯಾರಾ ಶಿಕ್ಷಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿ ಒಂದೊಂದಾಗಿ ನೋಡ್ತಾ ಹೋಗೋಣ.
ತುಂಗಭದ್ರಾ ನದಿಯಲ್ಲಿ ಬೃಹತ್ ಆಕಾರದ ಮೊಸಳೆ ಪ್ರತ್ಯಕ್ಷವಾಗಿದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಸಾಸರವಾಡ ಗ್ರಾಮದ ಗಡ್ಡಿ ಶಂಕರಲಿಂಗ ದೇವಸ್ಥಾನದ ನದಿ ದಡದ ಮೊಸಳೆ ಪ್ರತ್ಯಕ್ಷವಾಗಿದೆ. ಮೊಸಳೆ ಸೆರೆ ಹಿಡಿದು ಮುಂದಾಗುವಂತ ಅನಾಹುತ ತಪ್ಪಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹವನ್ನು ಮಾಡಿದ್ದಾರೆ. ಉತ್ತರ ಪ್ರದೇಶದ ಮಹಾರಾಜ್ಗಂಜ್ನಲ್ಲಿ ಚಲನಚಿತ್ರ ಶೈಲಿಯಲ್ಲಿ ಕಳ್ಳರು ಎಸ್ಬಿಐ ಮಿನಿ ಶಾಖೆಯನ್ನು ದರೋಡೆ ಮಾಡಿದ್ದಾರೆ. ಬ್ಯಾಂಕ್ ಸಿಬ್ಬಂದಿಗೆ ಪಿಸ್ತೂಲ್ ಅನ್ನು ತೋರಿಸಿ ಬ್ಯಾಂಕ್ ಲೂಟಿ ಮಾಡಿದ್ದಾರೆ. 3 ದುಷ್ಕರ್ಮಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಾರೆ. ಗಾಯಗೊಂಡಿದ್ದಂಥ 15 ವರ್ಷದ ಮಗನಿಗೆ ಚಿಕಿತ್ಸೆ ಕೊಡಿಸಲಿಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೀಲ್ ಚೇರ್ ಇರಲಿಲ್ಲ. ಹೀಗಾಗಿ ಆತನ ತಂದೆ ಆಸ್ಪತ್ರೆಯ 3ನೇ ಮಹಡಿಗೆ ಲಿಫ್ಟ್ನಲ್ಲಿ ತನ್ನ ಮಗನನ್ನ ಸ್ಕೂಟರ್ ಮೂಲಕ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈ ಘಟನೆ ರಾಜಸ್ಥಾನದ ಕೋಟಾದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಮೂಳೆ ಮುರಿತದಿಂದ ನಡೆಯಲಾಗದಂಥ ಪರಿಸ್ಥಿತಿ ಇದ್ದಂಥ ಹಿನ್ನೆಲೆಯಲ್ಲಿ 3ನೇ ಮಹಡಿಯವರೆಗೂ ಕೂಡ ಸ್ಕೂಟಿಯ ಮೂಲಕವೇ ಮಗನನ್ನ ಕರೆದುಕೊಂಡು ಹೋಗಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅಕ್ಕಿಗಳ ಕಲರವ ಕಂಡು ಮೈಸೂರಿನ ಶಕ್ತಿಧಾಮದ ವಿದ್ಯಾರ್ಥಿಗಳು ಸಂಭ್ರಮಿಸಿದ್ದಾರೆ. ಕುಕ್ಕರಹಳ್ಳಿ ಕೆರೆಯಲ್ಲಿ ಶಕ್ತಿಧಾಮದ ಅಧ್ಯಕ್ಷೆ ಗೀತಾ ಶಿವರಾಜ್ ಕುಮಾರ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪಕ್ಷಿ ವೀಕ್ಷಣೆಯನ್ನು ಮಾಡಿ ಪ್ರಕೃತಿ ಸೌಂದರ್ಯವನ್ನು ಕಣ್ತುಂಬಿಕೊಂಡರು. ಇಂದು ವಿಶ್ವ ತಂದೆಯರ ದಿನ. ಫಾದರ್ಸ್ ಡೇ ಹಿನ್ನೆಲೆಯಲ್ಲಿ ಕಬ್ಬನ್ ಪಾರ್ಕ್ ವಾಕರ್ಸ್, ಅಡೇಲಿ ಇಂಟರ್ನ್ಯಾಷನಲ್ ಮತ್ತು ಶಾಂತಿನಿಕೇತನ ಶಾಲೆಯ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆರೋಗ್ಯವಂತ ತಂದೆ ಹೆಸರಲ್ಲಿ ವಾಕಥಾನ್ ನಡೆಯಿತು. ಜೊತೆಗೆ ಕಾರ್ಯಕ್ರಮದಲ್ಲಿ ತಂದೆ ಮಕ್ಕಳ ಬಾಂಧವ್ಯ ವೃದ್ಧಿಗಾಗಿ ಹಲವು ಮನರಂಜನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಫಾದರ್ಸ್ ಡೇ ಅಂಗವಾಗಿ ಇಂದು ಕೂಡ ಗಿರಿನಗರದ ಶಾಂತಿನಿಕೇತನ ಶಾಲೆಯಲ್ಲಿ ಬೆಳಗ್ಗೆ 8 ರಿಂದ 9ರವರೆಗೂ ವಿಶೇಷ ಕಾರ್ಯಕ್ರಮ ಜರುಗಲಿದೆ. ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ ಟಾಪ್ 18 at 8 ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.